ಬೆಂಗಳೂರಿನ ಇಂದಿರಾನಗರದಲ್ಲಿ ಭಯಾನಕ ಅಪಘಾತ ನಡೆದಿದೆ. ಕಂಟ್ರೋಲ್ ತಪ್ಪಿ ಡಿವೈಡರ್ಗೆ ಡಿಕ್ಕಿಯಾಗಿ ಹಾರಿ ಬಂದು ಮತ್ತೊಂದು ಗೋಡೆಗೆ ಗುದ್ದಿದೆ ಸ್ಕೋಡಾ ಕಾರ್ ಆಕ್ಸಿಡೆಂಟ್ ಇದು. ಬೇರೆ ಬದಿಯಲ್ಲಿದ್ದಂತಹ ಕಾರು ಒಂದು ದೊಡ್ಡ ರೋಡನ್ನೇ ಕ್ರಾಸ್ ಮಾಡ್ಕೊಂಡು ಮುಂದೆ ಗುದ್ದಿದೆ. ರಸ್ತೆಯಲ್ಲಿ ನಿಂತಿದ್ದಂತ 6 ಮಂದಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಪಾರಾಗಿರುವಂತದ್ದು ಜಸ್ಟ್ ಮಿಸ್. ಕೂದಲೆಳೆ ಅಂತರದಲ್ಲಿ ಡೆಡ್ಲಿ ಅಪಘಾತದ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ. 6 ಜನ ಅದೃಷ್ಟದಿಂದ ಪಾರಾಗಿರುವುದು. ಕುಡಿದು ಕಾರು ಓಡಿಸ್ತಾ ಇದ್ದ ಚಾಲಕನಿಗೆ ಗಾಯಗಳಾಗಿದೆ. ಊಟ ಮಾಡಿ ಹೋಟೆಲ್ ಹೊರಗಡೆ ನಿಂತಿದ್ದಂತ 6 ಜನ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇದು ಸಿಸಿಟಿವಿಯ ದೃಶ್ಯಗಳಿದು. ಡೆಡ್ಲಿ ಆಕ್ಸಿಡೆಂಟ್ನ ದೃಶ್ಯ. ಜಸ್ಟ್ ಮಿಸ್. ಯಮ ರಪ್ಪಂತ ಪಾಸ್ ಆದ, ಸ್ವರ್ಗ ರಪ್ಪಂತ ಪಾಸ್ ಆಯಿತು ಅಂತ ಹೇಳ್ತಾರಲ್ಲ, ಇಂತಹ ದೃಶ್ಯಗಳೇ. ಆ ಕಡೆ ಇದ್ದಂತ ಕಾರು ವೇಗವಾಗಿ ಬಂದು ನೋಡಿ, ಜಸ್ಟ್ ಅದು ರೋಡಲ್ಲಿ ಬಂದಿರೋದಲ್ಲ, ಆ ಡಿವೈಡರ್ಗೆ ಡಿಕ್ಕಿಯಾಗಿ ಜಂಪ್ ಆಗಿ ಬಿದ್ದಿರೋದು ಈ ಕಡೆಗೆ. ಈಗ ಈ ಬದಿಗಿದ್ದಂತ ಒಂದು ಗೋಡೆಗೆ, ಅದೇ ಹೋಟೆಲ್ ಗೋಡೆ ಅಂತ ಕಾಣಿಸುತ್ತೆ, ಅದಕ್ಕೆ ಬಂದು ಡಿಕ್ಕಿ ಆಗಿದೆ. ಜಸ್ಟ್ ಮಿಸ್. ಬೈಕ್ ಸವಾರು ಕೂಡ ಆ ಕಾರ್ ಬರ್ತಾ ಇದ್ದಂಗೆ ಆತ ಎಕ್ಸಲೇಟರ್ ಕೊಡ್ತಾನೆ, ಮುಂದೆ ಬರುತ್ತೆ, ಆತ ಜಸ್ಟ್ ಮಿಸ್ ಆಗ್ತಾನೆ. ಎರಡು ಬೈಕ್ಗಳು ಅಕ್ಕಪಕ್ಕದಲ್ಲಿ. ಹಿಂದ್ಗಡೆ ಒಂದು ವೈಟ್ ಕಾರ್ ಇದೆ, ಅದರಲ್ಲಿ ಯಾರಾದ್ರೂ ಕುಳಿತುಕೊಂಡಿದ್ರೆ ಏನೋ ಗೊತ್ತಿಲ್ಲ. ಸೊ ಅದು ಸ್ವಲ್ಪ ಡಿಸ್ಟೆನ್ಸ್ ಅಲ್ಲಿ ಇದೆ, ಅವರು ಕೂಡ ಜಸ್ಟ್ ಮಿಸ್ ಆಗಿರೋದು. ಇಲ್ಲಿ 6 ಜನ ನೋಡಿ, ಇವು ಅಲ್ಲಿಂದ ಓಡ್ ಬರೋ ದೃಶ್ಯ ನೋಡ್ಬೋದು ನೀವು. ಅಲ್ಲೇ ನಿಂತ್ಕೊಂಡಿದ್ರೆ 6 ಜನರಿಗೂ ಗುದ್ದುತ್ತಾ ಇತ್ತು ಆ ಕಾರು. ಈ ಡೆಡ್ಲಿ ಆಕ್ಸಿಡೆಂಟ್ ನ ದೃಶ್ಯ ಅಲ್ಲೇ ಇದ್ದಂತ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಗತಿ ಶೆಟ್ಟಿ. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಗತಿ, ನಿಜಕ್ಕೂ ಕೂಡ ಯಾರು ಜನರ ಮೇಲೆ ಅಥವಾ ಕ್ಷಣದಲ್ಲಿ ಅಲ್ಲಿ ರೋಡಲ್ಲಿ ಓಡಾಡ್ತಾ ಇದ್ದಂಥವ್ರು ಎಲ್ಲರ ಮೇಲೆ ದೇವರಿದ್ದಾನೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಜಸ್ಟ್ ಮಿಸ್ ಅಂದ್ರೆ ಇದೆ ಅಂತ ಕಾಣಿಸುತ್ತೆ. ಈ ಚಾಲಕ 100% ಪಾನಮತ್ತನಾಗಿ ಗಾಡಿ ಓಡಿಸಿರೋದು, ಮದ್ಯಪಾನ ಮಾಡಿ ಗಾಡಿ ಓಡಿಸಿರೋದು ಈಗ ಡಿಸೈಡ್ ಕೂಡ ಆಗಿದೆ, ಗೊತ್ತಾಗ್ತಾ ಇದೆ. ಈ ಆಕ್ಸಿಡೆಂಟ್ನ ನಂತರದಲ್ಲಿ ಏನೆಲ್ಲ ಬೆಳವಣಿಗೆ ಆಯಿತು, ಆತನ ಸ್ಥಿತಿ ಹೇಗಿದೆ ಈಗ ಸದ್ಯಕ್ಕೆ? ಅರುಣ್, ಸದ್ಯಕ್ಕೆ ಲಭ್ಯ ಆಗಿರೋ ಇನ್ಫಾರ್ಮೇಶನ್ ಇದು ಗುರುವಾರ ರಾತ್ರಿ 11:30 ಸುಮಾರಿಗೆ ನಡೆದಿರುವಂತಹ ಘಟನೆ. ಆತ ಇಂದಿರಾನಗರದ 18ನೇ ರಸ್ತೆಯಿಂದ ಬರ್ತಾ ಇರ್ತಾನೆ. ಆತ ಲೆಫ್ಟ್ ಹೋಗ್ಬೇಕಾಗಿದ್ದವನು, ಫ್ಲೈಓವರ್ ಸೈಡ್ ಹೋಗ್ಬೇಕಾಗಿದ್ದವನು ನೇರವಾಗಿ ಡಿವೈಡರ್ಗೆ ಡಿಕ್ಕಿ ಹೊಡೆದು ಡಿವೈಡರ್ ಇಂದ ಹಾರಿ, ಒಂಥರ ಈ ಸಿನಿಮಾದಲ್ಲೆಲ್ಲ, ಒಂದು ಆಕ್ಷನ್ ಸಿನಿಮಾದಲ್ಲೆಲ್ಲ ನೀವು ನೋಡಿದ್ರೆ ಸ್ಟಂಟ್ ಮಾಡ್ತಾರಲ್ಲ, ಆ ರೀತಿಯಾಗಿ ಕಾರು ಎಗರಿಸ್ಕೊಂಡು ಬಂದು ಆತ ಹೋಗಿ ನೇರವಾಗಿ ಗುದ್ದಿರುವಂತದ್ದು. ಸುದೈವವಶಾತ್ ಆ ಸಂದರ್ಭದಲ್ಲಿ ಸಿಗ್ನಲ್ ಬಿದ್ದಿದ್ರಿಂದ ಆ ಕಡೆಯಿಂದ ಬರ್ತಾ ಇದ್ದಂತಹ ಗಾಡಿಗಳ ಸಂಖ್ಯೆ ಬಹಳ ಕಡಿಮೆ ಇತ್ತು. ಅಂದ್ರೆ ಯಾವುದೋ 1-2 ಗಾಡಿಗಳು ಬರ್ತಾ ಇತ್ತು ಅಷ್ಟೇ. ಆ ಸಂದರ್ಭದಲ್ಲೇ ಬಂದಂತಹ ಒಂದು ಟಿವಿಎಸ್ ಎಂಟಾರ್ಕ್ ಗಾಡಿ ಬರುತ್ತೆ. ಆ ಎಂಟಾರ್ಕ್ ಗಾಡಿಯಲ್ಲಿ ಇದ್ದಂತಹ ಬೈಕ್ ಸವಾರನಿಗೆ ಒಂದು ಸ್ವಲ್ಪ ಇಂಜುರಿ ಆಗಿದೆ. ಆತ ಆಸ್ಪತ್ರೆಯಲ್ಲಿ ಈಗ ದಾಖಲಾಗಿ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾನೆ. ಇನ್ನು ಈತ ಕಾರ್ನಲ್ಲಿ ಬಂದವನಿದಾರಲ್ಲ, ಇವ್ ನೇರವಾಗಿ ನುಗ್ಗಿಸುವಂತಹ ಪರಿಣಾಮ, ಆಗಷ್ಟೇ ಊಟ ಮಾಡ್ಕೊಂಡು ಒಂದಷ್ಟು ಜನ ಹೊರಗಡೆ ನಿಂತಿರ್ತಾರೆ, ಫ್ರೆಂಡ್ಸ್ ಎಲ್ಲ ಮಾತಾಡ್ತಾ ನಿಂತಿರ್ತಾರೆ. ಅವ್ರ ಹತ್ರ ಆ ಕಾರ್ ಬರ್ತಾ ಇರೋದನ್ನ ನೋಡಿ ಅವರೆಲ್ಲ ಗಾಬರಿಗೊಂಡು ದಿಢೀರಂತ ಅವರೆಲ್ಲರೂ ಕೂಡ ಆ ಕಡೆ ಈ ಕಡೆ ಹೋಗ್ಬಿಡ್ತಾರೆ. ಇಲ್ಲ ಅಂತ ಆಗಿದ್ರೆ ಅಲ್ಲಿ ಇನ್ನ ದೊಡ್ಡ ಅನಾಹುತ ಆಗಿ ಹೋಗ್ತಾ ಇತ್ತು. ಸೊ ಈ ಘಟನೆಯಲ್ಲಿ ಆ ಬೈಕಲ್ಲಿ ಇದ್ದಂತಹ ಒಬ್ಬನಿಗೆ ಗಾಯ ಆಗಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಜೀವನ್ ಭೀಮಾನಗರ್ ಟ್ರಾಫಿಕ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಸೊ ಮುಂದುವರೆದು ತನಿಖೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಇನ್ನ ಸದ್ಯಕ್ಕೆ ಲಭ್ಯ ಆಗಿರುವಂತಹ ಇನ್ಫಾರ್ಮೇಶನ್ ಪ್ರಕಾರ ಈ ಡ್ರೈವರ್, ಅಂದ್ರೆ ಈ ಕಾರಿನ ಮಾಲೀಕ ಇದ್ದಲ್ಲ, ಆತ ಪಾನಮತ್ತನಾಗಿ ಆತ ಮದ್ಯಪಾನವನ್ನ ಮಾಡಿ ಗಾಡಿಯನ್ನು ಓಡಿಸ್ತಾ ಇದ್ದ ಅನ್ನುವಂತಹ ಇನ್ಫಾರ್ಮೇಶನ್ ಲಭ್ಯ ಆಗಿದೆ. ಸೊ ನಿಯಂತ್ರಣ ತಪ್ಪಿ ಈ ರೀತಿಯಾಗಿ ಆಗಿದೆ. ಡಿವೈಡರ್ಗೆ ಡಿಕ್ಕಿ ಹೊಡೆಯುವಾಗಲೇ ಆತನ ಕಾರು ಸಿಕ್ಕಾಪಟ್ಟೆ ಸ್ಪೀಡ್ ಇತ್ತು. ಅದಾದ ಮೇಲೂ ಕೂಡ ಮತ್ತೆ ಎಗರಿ ಹೋಗಿ ಅಲ್ಲೇ ಇದ್ದಂತಹ ಹೋಟೆಲ್ಗೂ ಕೂಡ ನುಗ್ಗುತ್ತೆ. ಅಂದ್ರೆ ಹೋಟೆಲ್ನ ಗೋಡೆಗೂ ಕೂಡ ಏನೋ ಗಾಡಿ ಡಿಕ್ಕಿ ಆಗಿರುವಂತಹ ಎಫೆಕ್ಟ್, ಕಾರ್ನ ಮುಂಭಾಗವೂ ಕೂಡ ಸಂಪೂರ್ಣ ನಜ್ಜುಗುಜ್ಜಾಗಿ ಹೋಗಿರುವಂತದ್ದು. ಅರುಣ್, ಥ್ಯಾಂಕ್ ಯು ಪ್ರಗತಿ ಡೀಟೇಲ್ಸ್ಗೆ.